ಇಂದು ನಾವು ಮಾತನಾಡುತ್ತಿರೋದು ಟಾಕ್ಸಿಕ್ ಟ್ರೈಲರ್ ಹೇಗಿರಬಹುದು ಎಂಬುದರ ಬಗ್ಗೆ. ಇದು ಅಧಿಕೃತ ಟ್ರೈಲರ್ ರಿವ್ಯೂ ಅಲ್ಲ. ಈಗಾಗಲೇ ಚಿತ್ರದ ಪೋಸ್ಟರ್ಗಳು, ಟೀಸರ್ಗಳು ಮತ್ತು ಚಿತ್ರತಂಡ ನೀಡಿರುವ ಮಾಹಿತಿ ಆಧರಿಸಿ ಒಂದು ಊಹಾತ್ಮಕ ವಿಶ್ಲೇಷಣೆ. ಮೊದಲನೆಯದಾಗಿ, ಟ್ರೈಲರ್ನ ಆರಂಭ ತುಂಬಾ ಸೈಲೆಂಟ್ ಆಗಿ ಶುರುವಾಗಬಹುದು. ಕೆಲವೇ ಸೆಕೆಂಡ್ಗಳಲ್ಲಿ ಒಂದು ಡಾರ್ಕ್ ಮತ್ತು ಮಿಸ್ಟೀರಿಯಸ್ ವಾತಾವರಣವನ್ನು ಕಟ್ಟಬಹುದು. ನಂತರ ಯಶ್ ಅವರ ಎಂಟ್ರಿ ಒಂದು ಪವರ್ಫುಲ್ ಶಾಟ್ ಅಥವಾ ಸೈಲೆನ್ಸ್ ಸ್ಟೈಲಿಶ್ ವಾಕ್ ಮೂಲಕ ಬಂದರೆ ಅಭಿಮಾನಿಗಳಿಗೆ ಬೂಸ್ ಬಂಪ್ಸ್ ಬರಬಹುದು. ಟ್ರೈಲರ್ನಲ್ಲಿ ಕಥೆಯನ್ನು ಸಂಪೂರ್ಣವಾಗಿ ಹೇಳುವುದಕ್ಕಿಂತ ಪ್ರಶ್ನೆಗಳನ್ನು ಹುಟ್ಟಿಸುವ ರೀತಿ ದೃಶ್ಯಗಳು ಇರಬಹುದು. ಯಾರು ಹೀರೋ, ಯಾರು ವಿಲನ್, ನಿಜವಾದ ಗುರಿ ಏನು ಎಂಬ ಕುತೂಹಲಗಳನ್ನು ಉಳಿಸಬಹುದು. ಆಕ್ಷನ್ ಬಗ್ಗೆ ಹೇಳುವುದಾದರೆ, ಇದು ಸಾಮಾನ್ಯ ಫೈಟ್ಗಳಿಗಿಂತ ಹೆಚ್ಚು ರಿಯಲಿಸ್ಟಿಕ್ ಮತ್ತು ಸ್ಟೈಲಿಶ್ ಆಗಿರುವ ಸಾಧ್ಯತೆ ಇದೆ. ಕಾರ್ ಚೇಸ್, ಗನ್ ಫೈಟ್, ದೊಡ್ಡ ಸೆಟ್ಗಳು ಮತ್ತು ಹೈ ಕ್ವಾಲಿಟಿ ವಿಜುವಲ್ಸ್ ಟ್ರೈಲರ್ನ ಪ್ರಮುಖ ಆಕರ್ಷಣೆ ಆಗಬಹುದು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಟ್ರೈಲರ್ನ ದೊಡ್ಡ ಹೈಲೈಟ್ ಆಗಬಹುದು. ನಿಧಾನವಾಗಿ ಶುರುವಾಗಿ ಕೊನೆಯಲ್ಲಿ ಭರ್ಜರಿ ಮ್ಯೂಸಿಕ್ ಜೊತೆಗೆ ಯಶ್ ಅವರ ಒಂದು ಮಾಸ್ ಡೈಲಾಗ್ ಅಥವಾ ಪವರ್ಫುಲ್ ಲುಕ್ ಟ್ರೈಲರ್ಗೆ ಅದ್ಭುತ ಅಂತ್ಯ ಅನ್ನು ನೀಡಬಹುದು. ಇನ್ನು ವಿಜುವಲ್ಗಳ ವಿಷಯಕ್ಕೆ ಬಂದರೆ, ವೆರೈಟೀಸ್ ಆಫ್ ಕಲರ್ಸ್, ಡಾರ್ಕ್ ಕಾಂಬಿನೇಷನ್, ಬೆಂಕಿ, ಹೊಗೆ ಮತ್ತು ಸ್ಟೈಲಿಶ್ ಕ್ಯಾಮ್ರಾ ವರ್ಕ್ ಹೆಚ್ಚು ಕಾಣುವ ಸಾಧ್ಯತೆ ಇದೆ. ಇದರಿಂದ ನಿಮಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಲುಕ್ ಸಿಗಬಹುದು. ಆದರೆ ಟ್ರೈಲರ್ ಬಗ್ಗೆ ನಿರೀಕ್ಷೆಗಳು ತುಂಬಾ ಹೆಚ್ಚಿವೆ. ಆದ್ದರಿಂದ ಒಂದು ಕೇವಲ ಸ್ಟೈಲ್ ಮಾತ್ರವಲ್ಲ, ಕಥೆಯ ಮೇಲೂ ನಂಬಿಕೆ ಮೂಡಿಸಬೇಕಾಗುತ್ತದೆ. ಒಂದೆರಡು ಬಲವಾದ ಡೈಲಾಗ್ಗಳು ಮತ್ತು ಭಾವನಾತ್ಮಕ ಕ್ಷಣಗಳಿದ್ದರೆ ಟ್ರೈಲರ್ ಇನ್ನಷ್ಟು ಪರಿಣಾಮಕಾರಿಯಾಗಿರಬಹುದು. ಒಟ್ಟಿನಲ್ಲಿ ನಮ್ಮ ಊಹೆ ಪ್ರಕಾರ ಟಾಕ್ಸಿಕ್ ಟ್ರೈಲರ್ ಸ್ಟೈಲ್, ಸಸ್ಪೆನ್ಸ್, ಪವರ್ಫುಲ್ ಸ್ಕ್ರೀನ್ ಪರ್ಫಾರ್ಮೆನ್ಸ್ ಮತ್ತು ಮಾಸ್ಟರ್ ಬಿಜಿಎಂಸ್ ಮಿಶ್ರಣವಾಗಿರಬಹುದು. ಆದರೆ ಇದು ಕೇವಲ ಒಂದು ವಿಶ್ಲೇಷಣೆ. ನಿಜವಾದ ಟ್ರೈಲರ್ ಬಿಡುಗಡೆಯಾದ ನಂತರವೇ ಚಿತ್ರದ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗುತ್ತದೆ. ನಿಮ್ಮ ಅನಿಸಿಕೆ ಏನು? ಟಾಕ್ಸಿಕ್ ಟ್ರೈಲರ್ ಹೇಗಿರಬಹುದು? ಕಮೆಂಟ್ನಲ್ಲಿ ತಿಳಿಸಿ.